ಡೆಲ್ಲಿ ಮೆಟ್ರೋದಲ್ಲೂ ಕೂಡ ಇದೇ ರೀತಿ ಬೇಸ್ ಇಯರ್ ನಲ್ಲಿ ಇನ್ನೊಂದರಲ್ಲಿ ಕ್ಯಾಲ್ಕುಲೇಷನ್ ನಲ್ಲಿ ವ್ಯತ್ಯಾಸ ಆದ್ಮೇಲೆ ನೆಕ್ಸ್ಟ್ ಕಮಿಟಿ ರಿಕಮೆಂಡೇಶನ್ ಆಗಬೇಕಾದಾಗ DMRCL ಅವರು ಅದನ್ನ ರಿವಿಷನ್ ಮಾಡಿದ್ರು. ತಪ್ಪುಗಳಾಗಿತ್ತು ಅಂತ ಹೇಳಿ ಅದನ್ನ ರಿವಿಷನ್ ಮಾಡಿದ್ರು. BMRCL ಕೂಡ ಅದೇ ರೀತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಈಗ ನೋಡಿ, ಬೇರೆ ಮೆಟ್ರೋಗಳಿಗೂ ನಮ್ಮ ಮೆಟ್ರೋಗೂ ಕಂಪೇರ್ ಮಾಡಿ. ಡೆಲ್ಲಿಯಲ್ಲಿ 0 to 10 ಕಿಲೋಮೀಟರ್ಸ್ ಫೇರು 10 ರೂಪಾಯಿ ಇದೆ. 0 to 2 ಕಿಲೋಮೀಟರ್ಸ್ ರಿವಿಷನ್ ಆದ್ಮೇಲೆ ಅದು 11 ರೂಪಾಯಿ, ಅಂದ್ರೆ 1 ರೂಪಾಯಿ ಮಾಡಿದ್ರು ರಿವಿಷನ್. 2 to 5 ಕಿಲೋಮೀಟರ್ಸ್ 21 ರೂಪೀಸ್ ಇದೆ. ನಮ್ಮಲ್ಲಿ ಅದು 20 ರೂಪೀಸ್ ಇದೆ. ಬಟ್ ಮೆಟ್ರೋ ಜನ ಮ್ಯಾಕ್ಸಿಮಮ್ ಬಳಸುವಂಥದ್ದು ಎಷ್ಟು ಕಿಲೋಮೀಟರ್ಗೆ ಅಂತ ನಾವು ಅಧಿಕಾರಿಗಳಿಗೆ ಕೇಳಿದ್ವಿ. ಅಧಿಕಾರಿಗಳು ಹೇಳಿದ್ದು ಅವರ ಟಿಕೆಟ್ನ ಡೇಟಾ ಪ್ರಕಾರ 12 ರಿಂದ 15 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಮ್ಯಾಕ್ಸಿಮಮ್ ಜನ ಜಾಸ್ತಿ ಓಡಾಡುವಂಥದ್ದು ಅಂತ. ಸೊ ಅಲ್ಲಿಗೆ ನೀವು ನೋಡಿದ್ರೆ ಡೆಲ್ಲಿ ಮೆಟ್ರೋದಲ್ಲಿ 10 ರಿಂದ 15 ಕಿಲೋಮೀಟರ್ ಓಡಾಡೋದಕ್ಕೆ ನಿಮಗೆ 60 ರೂಪಾಯಿ. ಬೆಂಗಳೂರಿನಲ್ಲಿ ಅದೇ ಡೆಲ್ಲಿಯಲ್ಲಿ 5 ರಿಂದ 12 ಕಿಲೋಮೀಟರ್ ಓಡಾಡೋದಕ್ಕೆ 32 ರೂಪಾಯಿ. ಬೆಂಗಳೂರಿನಲ್ಲಿ ಅಷ್ಟೇ ಡಿಸ್ಟೆನ್ಸ್ ಓಡಾಡೋದಕ್ಕೆ ನಿಮಗೆ 50 ರೂಪಾಯಿ. ಡೆಲ್ಲಿಯಲ್ಲಿ 32 ರೂಪೀಸ್, ಬೆಂಗಳೂರಿನಲ್ಲಿ 50 ರೂಪೀಸ್. ಬೆಂಗಳೂರಿನಲ್ಲಿ 10 to 15 ಕಿಲೋಮೀಟರ್ಸ್ ಹೋಗಕ್ಕೆ 60 ರೂಪಾಯಿ. ಡೆಲ್ಲಿಯಲ್ಲಿ 12 to 21 ಕಿಲೋಮೀಟರ್ಸ್ ಹೋಗಕ್ಕೆ ಬರೀ 43 ರೂಪಾಯಿ. ನಿಮಗೆ ಬೆಂಗಳೂರಿನಲ್ಲಿ 20 ರಿಂದ 25 ಕಿಲೋಮೀಟರ್ ಹೋಗಕ್ಕೆ 80 ರೂಪಾಯಿ. ಡೆಲ್ಲಿಯಲ್ಲಿ 32 ಕಿಲೋಮೀಟರ್ ಮೇಲೆ ಎಷ್ಟೇ ದೂರ ಹೋಗಕ್ಕೆ ಬರೀ 64 ರೂಪಾಯಿ. 64 ರೂಪಾಯಿಯಲ್ಲಿ, 90 ರೂಪಾಯಿಯಲ್ಲಿ, 80 ರೂಪಾಯಿಯಲ್ಲಿ ಇದನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಈ ಹೋರಾಟವನ್ನು ಮುಂದುವರಿಸ್ತೀವಿ. ಇನ್ನು ಮುಂಬೈನಲ್ಲೂ ನೀವು ಕಂಪ್ಯಾರಿಸನ್ ಮಾಡಿ, ಬರೀ ಇಷ್ಟೇ 12 to 18. ಮುಂಬೈಯಲ್ಲಿ 30 ರೂಪಾಯಿ, ಬೆಂಗಳೂರಿನಲ್ಲಿ 10 to 15 60 ರೂಪೀಸ್, ಡಬಲ್ ಇದೆ. ಮುಂಬೈಯಲ್ಲಿ 24 ಕಿಲೋಮೀಟರ್ ಇಂದ 30 ಕಿಲೋಮೀಟರ್ ಹೋಗೋದಕ್ಕೆ 50 ರೂಪಾಯಿ ಇದೆ. ಬೆಂಗಳೂರಿನಲ್ಲಿ 20 ರಿಂದ 25 ಕಿಲೋಮೀಟರ್ ಹೋಗೋಕ್ಕೆ 80 ರೂಪಾಯಿ ಇದೆ. ಮುಂಬೈನಲ್ಲಿ 36 ಕಿಲೋಮೀಟರ್ ಇಂದ 42 ಕಿಲೋಮೀಟರ್ ಹೋಗೋಕ್ಕೆ 70 ರೂಪೀಸ್ ಇದೆ. ಬೆಂಗಳೂರಿನಲ್ಲಿ 25 ರಿಂದ 30 ಕಿಲೋಮೀಟರ್ ಹೋಗಕ್ಕೆ ಅಥವಾ 30 ಕಿಲೋಮೀಟರ್ ಇಂದ ಮೇಲ್ ಹೋಗಕ್ಕೆ 90 ರೂಪಾಯಿ ಇದೆ. 90 ರೂಪೀಸ್ ವರ್ಸಸ್ 70 ರೂಪೀಸ್ ಮುಂಬೈನಲ್ಲಿ. ನಾಗ್ಪುರ್ ಅಷ್ಟೇ, ನೀವು 9 to 12 ಕಿಲೋಮೀಟರ್ಸ್ ನಾಗ್ಪುರ್ನಲ್ಲಿ 30 ರೂಪೀಸ್, ಬೆಂಗಳೂರಿನಲ್ಲಿ 8 to 10 ಕಿಲೋಮೀಟರ್ಸ್ 50 ರೂಪೀಸ್, 20 ರೂಪಾಯಿ ಜಾಸ್ತಿ. 12 ರಿಂದ 15 ಕಿಲೋಮೀಟರ್ ಹೋಗಕ್ಕೆ ನಾಗ್ಪುರ್ನಲ್ಲಿ 4 ರೂಪಾಯಿ ಜಾಸ್ತಿ ಆಗುತ್ತೆ, 30 ಇದೆ 34 ರೂಪಾಯಿ ಆಗುತ್ತೆ. ಬೆಂಗಳೂರಿನಲ್ಲಿ ಅದೇ ನಿಮಗೆ 60 ರೂಪೀಸು 70 ರೂಪೀಸ್. ಸೊ ದೇಶದ ಇಡೀ ಬೇರೆ ಎಲ್ಲಾ ಕಡೆ, ನಾಗ್ಪುರ್ನಲ್ಲಿ, ಡೆಲ್ಲಿಯಲ್ಲಿ, ಮುಂಬೈನಲ್ಲಿ, ಚೆನ್ನೈಯಲ್ಲಿ ಎಲ್ಲಾ ಕಡೆ ಮೆಟ್ರೋ ಅಷ್ಟೇ ಡಿಸ್ಟೆನ್ಸಿಗೆ ನಿಮ್ಗಿಂತ ಆಲ್ಮೋಸ್ಟ್ 25%, 30%, ಕೆಲವು ಕಡೆ 50% ಕಡಿಮೆ ಓಡಿಸ್ತಾರೆ ಅಂತಂದ್ರೆ ನಿಮ್ಗೆ ಯಾಕೆ ನಡ್ಸಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಅವ್ರಿಗಿದೆ. ಅವರೇನೋ ಬೇರೆ ಯಾವ್ದೋ ಮೆಟ್ರೋ ನಡೆಸ್ತಾ ಇಲ್ಲ, ಅವ್ರಿಗೂ ಎಲೆಕ್ಟ್ರಿಸಿಟಿ ಇಲ್ಲಿಂದಾನೇ ಬರ್ತಾ ಇದೆ, ಅವರು ಅಲ್ಲಿ ಸಂಬಳ ಕೊಡಬೇಕಾಗಿದೆ, ಅವ್ರಿಗೂ ಮೇಂಟೆನೆನ್ಸ್ ಕಾಸ್ಟ್ ಇದೆ. ಅವ್ರು ಹೆಂಗ್ 30 ರೂಪಾಯಿ ಕೊಡ್ತಾ ಇದ್ದಾರೆ, ನಿಮಗೆ ಯಾಕೆ 60 ರೂಪಾಯಿ? ಬೆಂಗಳೂರಿನವ್ರ ಮೇಲೆ ಯಾಕೆ ಹೊರೆ ಹಾಕ್ತಾ ಇದ್ದೀರಿ? ಇದೇ ಕ್ವಾಲಿಟಿ ಮೆಟ್ರೋ, ಇಷ್ಟೇ ಫ್ರೀಕ್ವೆನ್ಸಿ, ಇಷ್ಟೇ ಸರ್ವಿಸಸ್ ಅನ್ನ, ಇಷ್ಟೇ ಡಿಸ್ಟೆನ್ಸ್ ಅನ್ನ ಅವ್ರು 60 ರೂಪಾಯಿಗೆ ಮಾಡ್ತಾರೆ ಅಂತಂದ್ರೆ ನೀವ್ ಯಾಕೆ ಅಲ್ಲಿಗೆ 90 ರೂಪಾಯಿ ತಗೋತಾ ಇದ್ದೀರಿ? ಅವ್ರು 30 ರೂಪಾಯಿಗೆ ಮಾಡೋ ಜಾಗದಲ್ಲಿ ನೀವ್ ಯಾಕೆ 70 ರೂಪಾಯಿ ತಗೋತಾ ಇದ್ದೀರಿ? ಈ ಪ್ರಶ್ನೆ ಹಿಂದೆನೂ ಕೇಳಿದೆ, ಇವತ್ತು ಕೇಳ್ತಾ ಇದೆ. ಇನ್ನು ಪ್ರತಿ ಸತಿ ಈ ವಿಷಯ ಬಂದಾಗ ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ಈ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಅಂತ, ಕೇಂದ್ರ ಸರ್ಕಾರಕ್ಕೆ ಕೇಳಿ ಅಂತ. ನಾ ಪ್ರಶ್ನೆ ಕೇಳ್ತಾ ಇರೋದು, ಡೆಲ್ಲಿ, ಮುಂಬೈ, ನಾಗ್ಪುರ್ ಈ ಎಲ್ಲಾ ಕಂಪ್ಯಾರಿಸನ್ ಅಲ್ಲಿ ನಾವು ಜಾಸ್ತಿ ಇದೀವಿ. ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದಾಗಿದ್ದಿದ್ರೆ ಈ ಎಲ್ಲಾ ರಾಜ್ಯಗಳಲ್ಲೂ, ಈ ಎಲ್ಲಾ ಪ್ರದೇಶ, ಈ ಎಲ್ಲಾ ರಾಜಧಾನಿಗಳಲ್ಲೂ ಕೂಡ ಜಾಸ್ತಿ ಆಗ್ಬೇಕಾಗಿತ್ತು. ಮೆಟ್ರೋ ಇರೋ ಕಡೆ ಎಲ್ಲಾ ಕಡೆ ಯೂನಿಫಾರ್ಮ್ ಆಗಿ ಜಾಸ್ತಿ ಆಗ್ಬೇಕಾಗಿತ್ತು. ಅಲ್ಲೆಲ್ಲಾ ಕಡೆ
ಮಹಾರಾಷ್ಟ್ರದಲ್ಲಿ ನಮ್ಗಿಂತ ಕಡಿಮೆ ಇದೆ, ನಾಗ್ಪುರದಲ್ಲಿ ಕಡಿಮೆ ಇದೆ, ಮುಂಬೈಯಲ್ಲಿ ಕಡಿಮೆ ಇದೆ, ಡೆಲ್ಲಿಲಿ ಕಡಿಮೆ ಇದೆ. ಬೆಂಗಳೂರು ಮಾತ್ರ ಜಾಸ್ತಿ ಆಗತ್ತೆ ಅಂತಂದ್ರೆ ಕಾರಣ ಏನು? ಚೆನ್ನೈಯು ನಮ್ಗಿಂತ ಕಡಿಮೆ ಇದೆ. ಚೆನ್ನೈಯಲ್ಲೂ ಕೂಡ 12 ಕಿಲೋಮೀಟರ್ಸ್ ಇಂದ 21 ಕಿಲೋಮೀಟರ್ಸ್ ಅಂದ್ರೆ ಕೇವಲ 40 ರೂಪಾಯಿ ಇದೆ. ನಮ್ದಿಲ್ಲಿ 70 ರೂಪಾಯಿ ಇದೆ. ಕೇಂದ್ರ ಸರ್ಕಾರ ಇದನ್ನ ಮಾಡೋದಾಗಿದ್ದಿದ್ರೆ ಎಲ್ಲಾ ಕಡೆನೂ ಯೂನಿಫಾರ್ಮ್ ಆಗಿ ಜಾಸ್ತಿ ಆಗ್ಬೇಕಿರ್ತಿತ್ತು. ಏನ್ ಕೇಂದ್ರ ಸರ್ಕಾರದವ್ರು ಇಲ್ಲಪ್ಪ, ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಿದೆ, ಅವ್ರಿಗೆ ಕೆಟ್ಟ ಹೆಸರು ಬರಲಿ ಅಂತ ಬೆಂಗಳೂರಿನಲ್ಲಿ ಮಾತ್ರ ಜಾಸ್ತಿ ಮಾಡಿದ್ರ?